ಕ್ಯಾಮ್ರಾ ನೋಡ್ಕೊಂಡು ಕುಡಿಯೋವಾಗ ಅದೇನೋ ಒಂಥರ ಎಂಬ್ಯಾರಸಿಂಗ್ ಫೀಲ್ ಆಗುತ್ತೆ. ಬಟ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್. ಕಂಡವತ್ತನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಅಡುಗೆ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಯು ಕ್ಯಾನ್ ಸಿ ಮೈ ಅಪ್ಪರ್ ಲಿಪ್. ಸೊ ಇದು ವಿಡಿಯೋ ಮಾಡಬೇಕಂತಾನೆ ಬಿಟ್ಟಿದ್ದೀನಿ. ಇಷ್ಟೇ ಬಂದಿದೆ ಅದು. ಇಟ್ಸ್ ಫೈನ್ ಅಲ್ವಾ, ನನಗೆ ಓಕೆ. ಸೊ ಇವಾಗ ಸೊಪ್ಪು ಖಾರ, ನಮ್ಮ ಮನೇಲಿ ಅದನ್ನ ಸೊಪ್ಪು ಖಾರ ಅಂತಾರೆ. ಸೊ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಪಾಲಕಲ್ಲಿ ಸೊಪ್ಪು ಖಾರ ಮಾಡ್ತಾರಲ್ವ, ಅದನ್ನು ಮಾಡೋಣ ಅಂದ್ಬಿಟ್ಟು ಬಂದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ನಾನು ಜ್ವರ ಬಂದಾಗಿಂದ ತಲೆ ಸ್ನಾನನೇ ಮಾಡಿರಲಿಲ್ಲ. ಸೊ ಇವಾಗ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಫೀಲ್ ಸೋ ಫ್ರೆಶ್. ಇವಾಗ ಅಡುಗೆ ಮಾಡಿಕೊಂಡು ಮಸ್ತಾಗಿ ಊಟ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಷ್ಟು ಸರಿ ಹೇಳ್ತೀನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ. ಓಕೆ ಗೈಸ್, ಬನ್ನಿ. ಸೊಪ್ಪೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಸೊ ಇವತ್ತು ತರಕಾರಿ ತಗೊಂಬರೋದು ಲೇಟ್ ಆಯಿತು, ಅದಕ್ಕೆ ಅಡುಗೆ ಕೂಡ ಲೇಟ್ ಆಗೋಯ್ತು. ಈ ಸೊಪ್ಪೆಲ್ಲ ನಾನೇ ನೀಟಾಗಿ ಕ್ಲೀನ್ ಮಾಡ್ತೀನಿ. ನಂಗೆ ಚಿಕ್ಕ ವಯಸ್ಸಿಂದನೂ ಇಷ್ಟ ಈ ಥರ ಎಲ್ಲ ಕ್ಲೀನ್ ಮಾಡೋದಕ್ಕೆ ಮತ್ತು ಅದನ್ನು ನೀಟಾಗಿ ಕಟ್ ಮಾಡೋದಕ್ಕೆಲ್ಲ ಇಷ್ಟ ಆಗುತ್ತೆ. ಸೊ ನನಗೆ ಬರೋದನ್ನು ಅಫ್ಕೋರ್ಸ್ ಬರುತ್ತೆ ಅಂತ ಹೇಳ್ತೀನಿ. ಯಾವುದು ಬರಲ್ಲ ನನಗೆ ಅದನ್ನು ಬರಲ್ಲ ಅಂತ ಹೇಳ್ತೀನಿ. ಅದರಲ್ಲಿ ಯಾವುದೇ ಓವರ್ ಆ್ಯಕ್ಟಿಂಗ್ ಆ ಥರ ಏನೂ ಇಲ್ಲ. ಸೊ ನಂಗೆ ಸೊಪ್ಪು ತೊಳಿಯೋಕ್ಕೆ ಬರಲ್ಲ, ನಂಗೆ ಸೊಪ್ಪು ಕಟ್ ಮಾಡೋಕ್ಕೆ ಬರಲ್ಲ, ಸೊಪ್ಪು ಬಿಡ್ಸೋಕ್ಕೆಲ್ಲ ಬರಲ್ಲ ಅಂತೆಲ್ಲ ನಂಗೆ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ. ನಂಗೆ ಬರುತ್ತೆ, ನಾನು ಇದನ್ನೆಲ್ಲ ಮಾಡ್ತೀನಿ. ಸೊ ಬರದೇ ಇರೋದು ರಂಗೋಲಿ ಆ ಥರದ್ದೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಬರೋದನ್ನು ಅಫ್ಕೋರ್ಸ್ ನೀಟಾಗಿ ಮಾಡಿ ಇಟ್ಟಿರ್ತೀನಿ. ಸೊ ನಮ್ಮ ಮನೇಲಿ ಈ ಥರ ಕ್ಲೀನಿಂಗ್ ಆಗಿರ್ಬೋದು, ಮತ್ತು ಈ ಥರ ಬಿಡಿಸೋದು, ಮತ್ತು ಕಾಳು ಬಿಡಿಸೋದು ಅದೆಲ್ಲ ನಾನೇ ಮಾಡೋದು. ಆಮೇಲೆ ಕಟ್ಟಿಂಗ್ ಕೂಡ ಅಷ್ಟೇ. ವೆಜಿಟೇಬಲ್ಸ್ ಯಾವುದೇ ಇದ್ರೂ ನಾನೇ ನೀಟಾಗಿ ಕಟ್ ಮಾಡಿಟ್ಟಿರ್ತೀನಿ. ಇಲ್ಲಿ ನಾನು ಸೊಪ್ಪು ಖಾರಕ್ಕೆ ತೊಗೊಂಡಿರೋದು ಪಾಲಕ್ ಸೊಪ್ಪು. ನಿಮ್ಗೆ ಯಾವ ಸೊಪ್ಪು ಬೇಕಾದರೂ, ದಂಟು ಸೊಪ್ಪು ಬೇಕಾದರೂ ತೊಗೋಬೋದು. ಇಲ್ಲಿ ಪಾಲಕ್ ಸೊಪ್ಪು ಇತ್ತು ಅಂದ್ಬಿಟ್ಟು ಅದನ್ನೇ ತೊಗೊಂಡು ಬಂದೆ. ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ, ಈರುಳ್ಳಿ ಹಾಕೋಬೇಕು, ಒಂದು ಸ್ವಲ್ಪ ಜೀರಿಗೆ, ಅದ್ರ ಜೊತೆಗೆ ಒಂದು 8 ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನು ಒಣಗಿದ ಮೆಣಸಿನ್ಕಾಯಿನೇ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ವಿಶಿಲ್ ಮಾಡಿಕೊಂಡು ರುಬ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ಆರಿಸ್ಬಿಟ್ಟು. ಸೊ ಅದ್ರ ಜೊತೆಗೆ ಪಲ್ಯ ಕೂಡ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಖಾರ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅನಿಸ್ತು ನನಗೆ. ಗೈಸ್, ಈಗ ಮಳೆ ಬೀಳ್ತಾ ಇದೆ. ಅಡುಗೆ ಎಲ್ಲ ಮಾಡಿಬಿಟ್ಟೆ. ಸಕ್ಸಸ್. ಅಡುಗೆ ಎಲ್ಲ ಮಾಡಿಟ್ಟೆ. ಬಟ್ ಮಳೆ ಬೀಳ್ತಾ ಇದೆ. ಇವಾಗ ನಾನು ಹೋಗೋಕ್ಕಾಗಲ್ಲ. ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೆ ಅಂತಂದರೆ ಮಾಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಸೊ ಅಲ್ಲಿ ಬ್ಲೂಬೆರೀಸ್ ತೊಗೊಂಬರೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಇವಾಗ ಹೋಗೋಕ್ಕಾಗಲ್ಲ, ಮಳೆ ಬೀಳ್ತಾ ಇದೆ. ಲೆಟ್ಸಿ, ಮಳೆ ಏನಾದರೂ ನಿಂತಂತಂದರೆ ಹೋಗ್ಬಿಟ್ಟು ಬರ್ತೀನಿ. ಸೊ ಬ್ಲೂಬೆರೀಸ್ ಬೇಕು, ಅದಕ್ಕೋಸ್ಕರ. ಆ್ಯಂಡ್ ಏನು ಹೇಳ್ಕೊಂಡಿತ್ತು ಅಷ್ಟೇ ಗೈಸ್. ಸದ್ಯಕ್ಕೆ ಇವಾಗ ಅಪ್ಡೇಟ್. ಮಳೆ ಬೀಳ್ತಾ ಇದೆ. ಕಾಫಿ ಅಲ್ಲ, ಇದು ಟೀ. ಸೊ ಏನಾದರೂ ಬೆಸ್ಟ್ ಥಿಂಗ್ ನಾನು ಮಾಡ್ಕೊಳ್ತೀನಿ ಅಂತಂದರೆ ದಟ್ಸ್ ಟೀ. ನನಗೋಸ್ಕರ ಈ ಥರ ನಿಂತ್ಕೊಂಡು ಮಳೆ ನೋಡ್ಕೊಂಡು ಆ ಫೀಲ್ಸ್ ನನಗಿಲ್ಲ. ಬಟ್ ಈ ಮೂವಿಯಲ್ಲೆಲ್ಲ ನೋಡಿದಾಗ ಚೆನ್ನಾಗಿದೆ. ನನಗೇನು ಗೊತ್ತಾ, ನಾನಿವಾಗ ನಾರ್ಮಲಾಗಿ ಟೀ ಕುಡಿತೀನಿ ಅಲ್ವಾ. ಅದೇನಾದರೂ ಕ್ಯಾಮ್ರಾ ನೋಡ್ಕೊಂಡು ಕುಡಿಯೋವಾಗ ಅದೇನೋ ಒಂಥರ ಎಂಬ್ಯಾರಸಿಂಗ್ ಫೀಲ್ ಆಗುತ್ತೆ. ಬಟ್ ನಾನು ನಾರ್ಮಲಾಗಿ ಕುಡಿಯೋವಾಗ ಕುಡಿತೀನಿ. ಸೊ ಈ ಥರ ಕುಡಿಯೋವಾಗ ಏನೋ ಒಂಥರ ಕರೆಕ್ಟಾಗಿ ಕುಡಿತಾ ಇದ್ದೀನ ಅನ್ನೋದೇ ಇರುತ್ತೆ. ನೋಡಿ ಆ ಥರ.
ಓಕೆ ಗೈಸ್, ನಾನು ಇದನ್ನ ಸ್ಟಾಪ್ ಮಾಡಿಬಿಟ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಸೊ ರಶ್ಮಿ ಕಾಲೇಜಿಂದ ಬಂದಳು, ಪಿಜ್ಜಾ ತಿಂದು ತುಂಬ ದಿನ ಆಗಿತ್ತು. ಮಮ್ಮಿ ಸರಿ ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಆರ್ಡ್ರ್ ಮಾಡಿದ್ಲು. ಸೊ ಅವಳು ಮಾಡ್ಕೊಳ್ಳೋವಾಗ ನನಗೂ ಒಂದು ಮಾಡಿದ್ಲು, ತಿಂದ್ವಿ. ಸೊ ಟ್ರೈಪಾಡ್ ತೊಗೊಂಬಿಟ್ರಲ್ಲ, ಬಟ್ ಅದನ್ನ ಹ್ಯಾಂಡಲ್ ಮಾಡೋದು ಯೂಸ್ ಮಾಡೋದು ಕೂಡ ಬರಬೇಕು. ಬಟ್ ಇಟ್ಸ್ ವೆರಿ ಟ್ರಿಕ್ಕಿ ಟು ಮೀ. ಇಟ್ಸ್ ಓಕೆ, ಕಲ್ತ್ಕೊಳ್ತೀನಿ ಹೋಗ್ತಾ ಹೋಗ್ತಾ. ಅದಕ್ಕೋಸ್ಕರನೇ ನಾನು ಟ್ರೈಪಾಡ್ ಮುಟ್ಟಿರಲಿಲ್ಲ ಅಷ್ಟು ದಿನ. ಸೊ ಇವತ್ತು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸೊ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ನಾನು ಫೇಸ್ ಏನು ಇಲ್ಲಿ ಕಾಣಿಸ್ತಿದೆ ನೋಡಿ, ಹೇರ್ ಎಲ್ಲ ಸಿ. ಸೊ ಇದೆಲ್ಲ ನಾನು ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ನಾಳೆ ನಾವೆಲ್ಲ ಆಚೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಫುಲ್ಲು. ಸೊ ಅದಕ್ಕಾಗಿ ಇದು ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಈ ರೇಸರ್ಸ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ. ಇದು ಹೆಸರು ಟಿಂಕಲ್ ಅಂತ. ಸೊ ನೀವು 100 ರುಪೀಸ್ಗೇನೋ ಅದು ಸಿಗುತ್ತೆ. ಇಲ್ಲಿ ತಿಕ್ಕಾಗಿ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಅಪ್ಲೈ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಓವರ್ ಸ್ವಲ್ಪ ಒಂಥರ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಟಾಗಿರುತ್ತೆ. ಅದಕ್ಕೋಸ್ಕರನೇ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ, ನೀಟಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ, ಏನೂ ಇಲ್ಲ ಅಂದ್ಬಿಟ್ಟು ನಾನು ಯಾವುದೇ ವೀಡಿಯೋಸ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇದನ್ನು ನೀಟಾಗಿ ನೀವು ಯೂಸ್ ಮಾಡಬೇಕಾಗತ್ತೆ. ಯಾವತ್ತೇ ನೀವು ಯಾವುದೇ ರೇಸರ್ ಯೂಸ್ ಮಾಡಿದ್ರು ಡೌನ್ವರ್ಡ್ಸ್ ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ಸೊ ಫೋರ್ಹೆಡ್ ಹತ್ರ ಎಲ್ಲ ಒಂದು ಸರಿ ಒಂದು ಕೈಯಲ್ಲಿ ಟೈಟ್ ಮಾಡ್ಕೊಂಡು ಸ್ಕಿನ್ನ, ಆಮೇಲೆ ನೀವು ರೇಸರ್ಸ್ನ ಯೂಸ್ ಮಾಡಿದ್ರೆ ಈಸಿಯಾಗಿರುತ್ತೆ. ಸೊ ಇದು ನಿಮ್ಗೇನಾದರೂ ಜಾಸ್ತಿ ಏರ್ ಗ್ರೋತ್ ಇತ್ತು ಫೇಸ್ ಮೇಲೆ ಅಂತಂದರೆ ಮಾತ್ರ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೇಕಾಗಿರೋದಿಲ್ಲ ಇದು. ಸೊ ಜಾಸ್ತಿ ಫೇಸ್ ಏರ್ ಇತ್ತಂದರೆ ಇದನ್ನು ಮಾಡ್ಕೊಳೋದ್ರಿಂದ ಏನೇನಪ್ಪಾಗುತ್ತಂದರೆ ನಮ್ಮ ಸ್ಕಿನ್ ಕೇರ್ ಏನು ಫಾಲೋ ಮಾಡ್ತಾ ಇರ್ತೀರಿ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೇನಾದರೂ ಆ್ಯಕ್ನಿ ಪ್ರಾನ್ ಸ್ಕಿನ್ ಇತ್ತಂತಂದರೆ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲ್ ನಿಮ್ಗೇನಾದರೂ ಒಂದೊಂದು ಅಲ್ಲೊಂದು ಇಲ್ಲೊಂದು ಪಿಂಪಲ್ ಇದೆ ಮಾತ್ರ ಟ್ರೈ ಮಾಡಿ. ಈಗ ನೋಡಿ, ಇಷ್ಟು ಡರ್ಟ್ ಎಲ್ಲ ಇರುತ್ತೆ, ಅದನ್ನ ನೀಟಾಗಿ ನೀವು ರಿಮೂವ್ ಮಾಡ್ಕೊಂಡ್ಬಿಟ್ಟು ಫೇಸ್ ವಾಶ್ ಮಾಡೋಂಗಿದ್ರೆ ಮಾಡಿ. ಅದು ಏನಿದೆ ರೇಸರು ಇನ್ನೊಂದ್ಸರಿ ನೀಟಾಗಿ ವಾಶ್ ಮಾಡಿ ಅದನ್ನ ಡ್ರೈ ಮಾಡಿ ನೆಕ್ಸ್ಟ್ ಸರಿ ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡಿ. ನಾನಂತೂ ಯೂಸ್ ಮಾಡಲ್ಲ, 1 ಯೂಸ್ ಅಷ್ಟೇ. ಸೊ ಇವಾಗ ಐಸ್ ಕ್ಯೂಬ್ ಒಂದು ಕಪ್ಪಲ್ಲೇ ಇಟ್ಕೊಂತೀನಿ. ನನಗೆ ಕರ್ಚೀಫಲ್ಲೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ಜಸ್ಟ್ ಇದು ಪಿಂಪಲು ಜಾಸ್ತಿ ಆಗಿಬಿಟ್ಟಿದೆ, ಯಾರು ಕಂಡುಬಿತ್ತೋ ಏನೋ ಗೊತ್ತಿಲ್ಲ. ಸೊ ಪಲ್ಲವಿ ರಶ್ಮಿಗೆಲ್ಲ ಬಂದಿತ್ತಲ್ಲ, ಸೊ ನಮ್ಮ ಮನೇಲಿ ಏನು ಹೇಳ್ತಾಯಿದ್ರು, ದೀಪಗೋಯ್ತು ಅಂತ ಹೇಳ್ತಾಯಿದ್ರು. ನೆನ್ನೆ ತಾನೇ ಅಂದರು. ಸೊ ಈ ಥರ ಪಿಂಪಲ್ಸ್ ಬಂದ್ಬಿಟ್ಟಿದ್ದಾವೆ. ಸೊ ಇಲ್ಲಿ ಇಟ್ಕೊಂಡ್ರೆ ತಲೆನೋವು ಬರುತ್ತೆ ಗೈಸ್. ಸ್ವಲ್ಪ ಲೈಟಾಗಿ ಇಟ್ಕೊಳ್ಳಿ ಅಷ್ಟೇ, ಅಲ್ಲಿ ಕೆನ್ನೆ ಮೇಲೆ ಇಟ್ಕೊಳ್ಳಿ, ಇಟ್ಸ್ ಫೈನ್. ಆ ಬಮ್ಸ್ ಎಲ್ಲ ಏನಿದೆ ಕಡಿಮೆ ಆಗಬೇಕು, ಸ್ಟಾರ್ಟ್ ಆಗುತ್ತೆ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಪಲ್ಲವಿ ಅವರು. ಒಂದು 5 ಮಿನಿಟ್ಸ್ ಈ ಥರ ಮಾಡಿದ್ರೆ ಕಡಿಮೆ ಆಗುತ್ತೆ ಗೈಸ್. ನಂಗೆ ಬೇಜಾರಾಗ್ತಾ ಇದೆ ನನ್ನ ಫೇಸ್ ಹಿಂಗಾಗಿರೋದಕ್ಕೆ. ಇಷ್ಟು ದಿವಸ ಚೆನ್ನಾಗಿತ್ತು, ಬಟ್ ಇವಾಗ ಹಿಂಗಾಗುತ್ತೆ. ಅದು ಒಂಥರ ಗಟ್ಟಿ ಬಂದಿರೋದು. ಮದ್ದು ಗಟ್ಟಿ ಬಂದ್ರೆ ಜಾಸ್ತಿ ದಿನ ಆಗತ್ತಕ್ಕ. ಬಂದ್ರೆ ಐಸ್ ಕ್ಯೂಬ್ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಪೋರ್ಸ್ ಕೂಡ ಅಷ್ಟೇ ಟೈಟನ್ ಅಪ್ ಆಗುತ್ತೆ, ಮತ್ತು ಸ್ಕಿನ್ ಕೂಡ ಅಷ್ಟೇ ಬ್ರೈಟ್ ಆಗುತ್ತೆ. ಟ್ರೈ ಮಾಡೋಂಗಿದ್ರೆ ಒಂದು ವಾರಕ್ಕೊಂದ್ಸರಿನೋ, ಇಲ್ಲಾಂದರೆ ಒಂದಿನ ಬಿಟ್ಟು ಒಂದಿನ, ನಿಮ್ಗೇನಾದರೂ ಆಯಿಲಿ ಸ್ಕಿನ್ ಇತ್ತಂದರೆ ಮಾತ್ರ ಒಂದಿನ ಬಿಟ್ಟು ಒಂದಿನ ಟ್ರೈ ಮಾಡಿ. ಸೊ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸ್ಕಿನ್ ಅಂತ ನೋಡ್ಬೋದು. ಬಟ್ ನಂಗೆ ಐಸ್ ಕ್ಯೂಬ್ ಇತ್ತಿದ್ದೆ ಒಂಥರ ರೆಡ್ ಆಗುತ್ತೆ ಸ್ಕಿನ್ನು, ಬಟ್ ಇಟ್ಸ್ ಓಕೆ. ನೋಡಿ ಎಷ್ಟು ದೊಡ್ಡದು ಬಂದಿದೆ. ಸೊ ಗೈಸ್, ಇವಾಗ ನಾನೊಂದು
ಏನದು ಶೀಟ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ PR ಬಂದಿತ್ತು, ಸೊ ಐ ಆಮ್ ಯೂಸಿಂಗ್ ಇಟ್. ಮೈ ಗಾಡ್, ಇದು ಏನು ಪೋರ್ಸ್ನ ಕಮ್ಮಿ ಮಾಡುತ್ತಂತೆ, ಟೈಟನ್ ಅಪ್ ಮಾಡುತ್ತಂತೆ. ಇದು ಟೀ ಟ್ರೀ ಮಾಸ್ಕ್. ಓಕೆ. ಓ, ಇದು ಹಿಂಗಿಲ್ಲ ನೋಡಿ ಗೈಸ್. ನನ್ನಂತ ಓಪನ್ ಮಾಡೋರು ನೋಡೇ ಇರಲ್ಲ ಅಲ್ವಾ ನೀವು? ಎಷ್ಟು ಚೆನ್ನಾಗಿ ಓಪನ್ ಮಾಡ್ತಾ ಇದ್ದಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಓ, ಚೆನ್ನಾಗಿದೆ. ನನಗೆ ಈ ಥರ ಇಷ್ಟ. ಸ್ವಲ್ಪ ಫೋಟೋಸ್ ಎಲ್ಲ ನಾಳೆ ಇದ್ದಾಗ ಇಟ್ ಶುಡ್ ಲುಕ್ ಗುಡ್. ಆ್ಯಂಡ್ ಆಲ್ಸೋ ನನಗೇನಾದರೂ ಪಿಂಪಲ್ಸ್ ಏನಾದರೂ ಬಂತಂತಂದರೆ ನಂಗೆ ಸಮಾಧಾನನೇ ಇರಲ್ಲ ಗೈಸ್. ನನಗೆ ಇನ್ನೊಂದು ಚಾನ್ಸ್ ಕೊಡೋಕ್ಕೆ ಇಷ್ಟನೇ ಇಲ್ಲ ನನ್ನ ಸ್ಕಿನ್ ಮೇಲೆ. ಯಾಕಂದರೆ ಅದೊಂಥರ ಒಂದು ಸರಿ ನೋಡಿದ್ದೀನಲ್ವಾ, ಅದಕ್ಕೆ. ಓ, ಇದೊಂದೇ ಮಾಸ್ಕೇನ ನಾನು ಕರೆಕ್ಟ್ ಸೈಜಲ್ಲಿ ನೋಡಿರೋದು ಫೇಸ್ಗೆ. ಏಯ್ ಹೋದ್ರೆ ಸುಳ್ಳು ನೋಡಿ ಗೈಸ್, ಏನಂತಾಳೆ ನಾನು ಒಂದು ಪೆದ್ದಿ ಅಂತೆ, ನಾನು ಹೇಳೋದೆಲ್ಲ ಸುಳ್ಳಂತೆ, ನಂಬೇಡಿ ಅಂತ ಹೇಳ್ತಾ ಇದ್ದಾಳೆ. ನಾನೇನು ನಂಬಿ ಇದನ್ನ ಮಾಡಿ ಅಂತ ಹೇಳ್ತಾ ಇಲ್ಲ ಅವ್ರಕ, ನಾನು ಇದನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರೋದು. ಹ್ಯಾವ್ ಸಮ್ ಸೆನ್ಸ್. ರಶ್ಮಿ ಗುಳ್ಳೆ ಎಲ್ಲ ಕಡಿಮೆ ಆಗ್ಬಿಟ್ಟೈತಂತ, ಆ್ಯಟಿಟ್ಯೂಡ್ ಬಂದ್ಬಿಟ್ಟೈತೆ ಗೈಸ್, ಫುಲ್ಲು ಗಾಂಚಲಿ. ಅಮ್ಮ ಇದೇನೋ ಕಣ್ಣು ಒಂಥರ ಉರಿತೈತಾ, ಒಂಥರ ಖಾರ ಫೀಲ್ ಆಗ್ತೈತೆ. ಸ್ಮೆಲ್ ಚೆನ್ನಾಗಿಲ್ಲ ಗೈಸ್. ಏನಾದರೂ ಫ್ಲವರ್ ಬೆರಿ ಸ್ಮೆಲ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಯೂಸ್ ಮಾಡೋಣ. ಗುಳ್ಳೆ ಬರಕ್ ಬಿಡಲ್ಲ ಬ್ರೋ, ಅಷ್ಟೇ ಗೈಸ್. ಇದು ಹಾಕ್ಬಿಟ್ಟು ತೆಗ್ಬಿಡ್ತೀನಿ. ಎಷ್ಟು ನಿಮಿಷ ಇಡಬೇಕು? 20 ಮಿನಿಟ್ಸ್ ಬಿಡ್ಬೇಕಂತಂತೆ. ಕ್ಲೀನ್ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಕಂತೆ. ಮತ್ತು 20 ಮಿನಿಟ್ಸ್ ಬಿಡಬೇಕು ಆ್ಯಂಡ್ ರಿಮೂವ್ ಇಟ್, ಪ್ಯಾಟ್ ಮಾಡಬೇಕಷ್ಟೇ ಅಂತ. ಅಷ್ಟೇ ಗೈಸ್. ವೇರ್ ಇಟ್ ಅಪ್ ಟು 20 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ನಾನು 20 ಮಿನಿಟ್ಸ್ ಎಲ್ಲ ಇರಲ್ಲ, ಒಂದು 10 ಮಿನಿಟ್ಸ್ ಇರ್ತೀನಿ ಅಷ್ಟೇ. ರಿಮೈನಿಂಗ್ ಎಕ್ಸಸ್ ಏನಿದೆ ಅದನ್ನೆಲ್ಲ ಚೆನ್ನಾಗಿ ಪ್ಯಾಟ್ ಮಾಡ್ಕೋಬೇಕಂತೆ. ಸೊ ನಂಗೆ ಇಲ್ಲೇ ಪಿಂಪಲ್ಸ್ ಇರೋದು ಅದೆಲ್ಲ ಹೋಗ್ಬಿಡ್ಲಿ. ಇದು ಪೋರ್ಸ್ನೆಲ್ಲ ಟೈಟ್ ಮಾಡೋದು. ಇಲ್ಲೇ ನಂಗೆ ಪೋರ್ಸ್ ಹೆವಿ ಇದೆ ಗೈಸ್. ಹೆಂಗಿದೆ ಅಂತಂದರೆ ಇಲ್ಲಿ ತೂತ್ ಫುಲ್ಲು. ಏನಕ್ಕೆ ಗೊತ್ತಾಗಿ ಬಂದಿರೋದು, ನಂಗೆ ಅವಾಗ ಪಿಂಪಲ್ಸ್ ಇತ್ತಲ್ವಾ ಗೈಸ್. ಪಿಂಪಲ್ಸ್ ಇರೋರ್ಗೆ ಅಫ್ಕೋರ್ಸ್ ಪೋರ್ಸ್ ಇದ್ದೇ ಇರುತ್ತೆ. ಇಟ್ಸ್ ಕ್ವೈಟ್ ಕಾಮನ್. ಆ್ಯಕ್ಚುಲಿ ನಾನು ನೋಡಿದ್ದೀನಿ ಪಿಂಪಲ್ಸ್ ಇಲ್ದಿರೋರ್ಗು. ನಮ್ಮ ಮಮ್ಮಿಗೆ ಪಿಂಪಲ್ಸೇ ಬಂದಿಲ್ಲ, ಓಕೆನಾ. ಅವ್ರಿಗೆ ಫುಲ್ ಇಲ್ಲಿ ಹೋಲ್ಸ್ ಅಂತ ಗೊತ್ತಾಗಲ್ಲ, ಬಟ್ ಹೋಲ್ಸ್ ಇದೆ. ಓಕೆ, ನಾನು ಜಾಸ್ತಿ ಹೊತ್ತು ಈ ಥರನೇ ಮಾತಾಡೋಕ್ಕಾಗಲ್ಲ. ಬೆಳಗ್ಗೆ ನಾನೇ ಅಡುಗೆ ಮಾಡೋದೆಲ್ಲ ಒಪ್ಕೊಂಡ್ಬಿಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ನಂದೇ ಎಲ್ಲ. ನಮ್ಮ ಮಾವ ಎಲ್ಲ ತಂದುಕೊಟ್ಟಿದ್ದಾರೆ, ಪುಳಿಯೋಗರೆ ಪ್ಯಾಕೆಟ್ ಅದು ಇದು ಎಲ್ಲ ತಂದುಕೊಟ್ಟಿದ್ದಾರೆ. ಸೊ ನಾನೇ ಅಡುಗೆ ಎಲ್ಲ ಮಾಡಬೇಕು. ಅದನ್ನು ನಿಮ್ಮ ಜೊತೆ ಬೆಳಗ್ಗೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ 5 o'clock ಎದ್ದೇಳಬೇಕು. ಫ್ರೆಶ್ ಅಪ್ ಆಗಿ ಆಮೇಲೆ ಅಡುಗೆ ಎಲ್ಲ ಮಾಡಬೇಕು. ಲೆಟ್ಸ್ ಸಿ ಗೈಸ್. ಸೊ ಇದನ್ನು ಹಾರಕ್ಕೆ ಬಿಟ್ಬಿಡ್ಬೇಕು ಅನಿಸುತ್ತೆ ಹಂಗೆ. ಸೊ ಎಸ್ ಗೈಸ್, ಇಷ್ಟೇ ಇವತ್ತಿನ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದ್ಕೊಳ್ತೀನಿ. ಲೆಟ್ಸ್ ಸಿ, ಐ ವಿಲ್ ಮೇಕ್ ಶೋರ್ ದಟ್ ಇಂಟ್ರೆಸ್ಟಿಂಗ್ ಆಗಿರೋದಕ್ಕೆ. ಸೊ ಯಾ ಗೈಸ್, ಬಾಯ್. ಸೊ ನಾನೇನು ಹೇಳ್ತೀನಿ ಯಾವಾಗಲೂ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಅದನ್ನು ಹೇಳೇ ಇಲ್ಲ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ
ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಅಷ್ಟೇ ಗೈಸ್.